ಹಾಯ್ ಫ್ರೆಂಡ್, ವೆಲ್ಕಮ್ ಟು ಸುದಿನ ವಾಹಿನಿ. ಇವತ್ತಿನ ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ. ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು, ನಿಮ್ಮ ಮಗಳ ಹೇರ್ಸಿಗೆ ನೀವು ಏನೆಲ್ಲ ಅಪ್ಲೈ ಮಾಡ್ತೀರಾ, ಅವಳ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿದೆ, ಸಿಲ್ಕಿ ಶೈನಿ ಆಗಿದೆ, ನೀವೇನೆಲ್ಲ ಅಪ್ಲೈ ಮಾಡ್ತೀರಿ ನಮಗೂ ತಿಳಿಸಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ ಫ್ರೆಂಡ್ಸ್, ಕ್ವಿಕ್ಕಾಗಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಉದ್ದವಾದ ಕೂದಲು, ದಟ್ಟವಾದ ಕೂದಲು, ಸಿಲ್ಕಿ ಶೈನಿ ಆಗಿರುವಂತಹ ಕೂದಲು ಯಾರಿಗೆ ತಾನೇ ಇಷ್ಟ ಇರಲ್ಲ. ಪ್ರತಿಯೊಬ್ಬ ಹೆಣ್ಣು ಆಸೆ ಪಡುವುದು ತನ್ನ ಕೂದಲು ಚೆನ್ನಾಗಿರಬೇಕು ಅಂತ. ಸುಮಾರು ಜನರಿಗೆ ಹೇರ್ ಫಾಲ್ ಸಮಸ್ಯೆ, ಕೂದಲು ಗ್ರೋತ್ ಆಗದೇ ಇರುವಂತಹ ಸಮಸ್ಯೆ ಇದೆ. ಈ ಟಿಪ್ಸನ್ನು ಫಾಲೋ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಇದರಿಂದ ನಾನು ನೀಡುವ ಮಾಹಿತಿ ನಿಮಗೆ ಮಿಸ್ ಆಗೋದಿಲ್ಲ. ಕೂದಲು ದಟ್ಟವಾಗಿ, ಉದ್ದವಾಗಿ, ಸಿಲ್ಕಿ ಶೈನಿಯಾಗಿ ಬೆಳೆಯಲು ಫ್ಲ್ಯಾಕ್ಸೀಡ್ ಜೆಲ್ ಮಾಡುವಂತಹ ಸರಿಯಾದ ವಿಧಾನ ಹಾಗೂ ಮನೆಯಲ್ಲಿಯೇ ತಯಾರಿಸುವಂತಹ ಶಾಂಪು, ಇದರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಹಾಗೆಯೇ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಸ್ಟಾಪ್ ಆಗತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಕೂಡ ಸ್ಟಾಪ್ ಆಗುತ್ತೆ. ನಾನು ಫ್ಲ್ಯಾಕ್ಸೀಡ್ಸ್ ಜೆಲ್ ಹಾಗೂ ಶಾಂಪುವನ್ನು ಬಳಸ್ತಾ ಇದ್ದೇನೆ. ನನಗೆ 100% ರಿಸಲ್ಟ್ಸ್ ಕೊಟ್ಟಿದೆ. ಹಾಗಾಗಿ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೇನೆ. ಹಾಗಾದರೆ ತಡ ಮಾಡದೆ ಫ್ಲ್ಯಾಕ್ಸೀಡ್ಸ್ ಜೆಲ್ ಮಾಡುವಂತಹ ಸರಿಯಾದ ಕ್ರಮವನ್ನು ನೋಡುವ ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಕುಡಿಯುವ ಶುದ್ಧವಾದ ನೀರನ್ನು ಹಾಕಿಕೊಳ್ಳಿ. ಫ್ಲ್ಯಾಕ್ಸೀಡ್ಸ್ ನಿಮಗೆ ಎಲ್ಲ ಜಿನಿಸಿ ಐಟಮ್ ಸಿಗುವಂತಹ ಅಂಗಡಿಯಲ್ಲಿ ಸುಲಭವಾಗಿ ಲಭ್ಯವಿದೆ. ಫ್ಲ್ಯಾಕ್ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಕೇಳಿದರೆ ಕೊಡ್ತಾರೆ. ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಕೂಡ ಸಿಗತ್ತೆ. 2 ದೊಡ್ಡ ಸ್ಪೂನ್ ಆಗುವಷ್ಟು ಅಗಸೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರಿಗೆ ಹಾಕಿಕೊಳ್ಳಿ. ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಫ್ಲ್ಯಾಕ್ಸೀಡ್ಸನ್ನು ವಿವಿಧ ರೂಪದಲ್ಲಿ ಕನ್ಸ್ಯೂಮ್ ಕೂಡ ಮಾಡ್ಕೋಬೋದು. ಫ್ಲ್ಯಾಕ್ಸೀಡ್ಸ್ನ ಚಟ್ನಿ ಪುಡಿ, ಫ್ಲ್ಯಾಕ್ಸೀಡ್ಸ್ನ ಲಡ್ಡು, ಚಿಕ್ಕಿ, ಫ್ಲ್ಯಾಕ್ಸೀಡ್ಸ್ ಪೌಡರ್ ಮಾಡಿಕೊಂಡು ವಿವಿಧ ಜ್ಯೂಸ್ಗಳಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೂದಲು ಉದುರುವ ಸಮಸ್ಯೆಗೆ ಪರಿಹಾರ ಕೂಡ ನಿಮಗೆ ಸಿಗತ್ತೆ. ಇದೀಗ ಕುದೀತಾ ಇದೆ. ಸ್ವಲ್ಪ ಜೆಲ್ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇದೆ. 5ರಿಂದ 8 ನಿಮಿಷಗಳ ಕಾಲ ಇದನ್ನು ಕುದಿಸಿಕೊಂಡ್ರೆ ಸಾಕು. ತುಂಬಾ ದಪ್ಪ ಜೆಲ್ ಬರುವವರೆಗೆ ಕುದಿಸಿಕೊಳ್ಳುವುದು ಬೇಡ. ತುಂಬ ದಪ್ಪ ಜೆಲ್ ಬಂದರೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ. ಹಾಗೆಯೇ ಇದು ಬಿಸಿ ಬಿಸಿ ಇರುವಾಗಲೇ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಜೆಲ್ಲನ್ನು ನೀವು ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಆದರೆ ಫ್ರೆಶ್ ಆಗಿ ಮಾಡಿಕೊಂಡು ಉಪಯೋಗಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡಿಬೋದು. ಈ ವಿಡಿಯೋ ನೋಡುವಾಗ ನಿಮಗೊಂದು ಕ್ವಶನ್ ಬರ್ಬೋದು, ಈ ಜೆಲ್ಲನ್ನು ಎಷ್ಟು ದಿನಕ್ಕೊಮ್ಮೆ ಹಚ್ಕೊಳ್ಬೇಕು ಅಂತ. ಈ ಜೆಲ್ಲನ್ನು ನೀವು ವಾರಕ್ಕೊಮ್ಮೆ ಆದರೂ ಹಚ್ಕೊಳ್ಬೋದು, ಇಲ್ಲಾಂದರೆ 15 ದಿನಕ್ಕೊಮ್ಮೆ ಆದರೂ ಹಚ್ಕೊಳ್ಬೋದು. ಇದರಿಂದ ನೀವು ಒಳ್ಳೆಯ ರಿಸಲ್ಟನ್ನು ಪಡಿಬೋದು. ಹಾಗೆಯೇ ಈ ಜೆಲ್ಲನ್ನು ಯಾವುದೇ ಹೇರ್ ಟೈಪ್ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ನಿಮಗೆ ಆಗೋದಿಲ್ಲ. ಹಾಗೆಯೇ ಈ ಜೆಲ್ಲನ್ನು ಹಚ್ಕೊಂಡು ಅರ್ಧ ಗಂಟೆ ಅಥವಾ 1 ಗಂಟೆಯವರೆಗೆ ಇಟ್ಟು ನಂತರ ವಾಶ್ ಮಾಡ್ಕೊಳ್ಳಿ. ತಲೆ ಸ್ನಾನ ಮಾಡುವಾಗ ತುಂಬಾ ಬಿಸಿ ನೀರನ್ನು ಉಪಯೋಗಿಸಬಾರ್ದು. ಹೇರ್ ಡ್ಯಾಮೇಜ್ ಆಗುತ್ತೆ. ತುಂಬಾ ತಣ್ಣಗಿನ ನೀರು ಕೂಡ ಬೇಡ. ಉಗುರು ಬೆಚ್ಚ ಇರುವ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಉತ್ತಮ. ಈ ಜೆಲ್ಲಿನ ಜೊತೆಗೆ ನಾನು ಮನೆಯಲ್ಲೇ ತಯಾರಿಸುವಂತಹ ಶಾಂಪು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಜೆಲ್ ಹಾಗೂ ಶಾಂಪು ಎರಡನ್ನೂ ನೀವು ಯೂಸ್ ಮಾಡೋದರಿಂದ ಒಳ್ಳೆಯ 100% ರಿಸಲ್ಟನ್ನು ಪಡಿಬೋದು. ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ, ಇದರಿಂದ ನಾನು ನೀಡುವ ಮಾಹಿತಿ ನಿಮಗೆ ಮಿಸ್ ಆಗೋದಿಲ್ಲ. ಆಗ ನೀವು ಸರಿಯಾದ ವಿಧಾನದಲ್ಲಿ ಶಾಂಪು ಹಾಗೂ ಜೆಲ್
ಎರಡನ್ನೂ ತಯಾರಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬನ್ನು ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಎಂದು ಸೆಲೆಕ್ಟ್ ಮಾಡಿ. ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಕೂಡ ಮಾಡಿ. ಜೆಲ್ ಈಗ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡುವ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದನ್ನೀಗ ಫಿಲ್ಟರ್ ಮಾಡಿಕೊಳ್ಳುವ. ಈ ಥರ ಸ್ಟ್ರೈನರ್ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಕಾಟನ್ ಬಟ್ಟೆಯಲ್ಲಿ ಕೂಡ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೋದು. ಬಿಸಿ ಇರುವಾಗಲೇ ಫಿಲ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟರೆ ಜೆಲ್ ಇನ್ನಷ್ಟು ದಪ್ಪವಾಗತ್ತೆ, ಆಗ ಸ್ಟ್ರೈನ್ ಮಾಡ್ಕೊಳ್ಳೋದು ನಿಮಗೆ ಕಷ್ಟವಾಗತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಫಿಲ್ಟ್ರನ್ನು ಮಾಡ್ಕೊಳ್ಳಿ. ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ನಾವಿಲ್ಲಿ ವೇಸ್ಟ್ ಮಾಡೋದಿಲ್ಲ. ಇದನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತ ಮುಂದೆ ಶ್ಯಾಂಪು ಮಾಡುವಾಗ ತಿಳಿಸಿಕೊಡ್ತೀನಿ. ಈಗ ಜೆಲ್ಲನ್ನು ಫಿಲ್ಟರ್ ಮಾಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾನೀಗ 1 ಸ್ಪೂನ್ ಆಗುವಷ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ನಿಮ್ಮ ಹೇರ್ಗೆ ಹಾಕುವಂತಹ ಎಣ್ಣೆಯನ್ನು ಉಪಯೋಗಿಸ್ಬೋದು. ಅದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜೆಲ್ ಹಾಗೂ ಕೊಬ್ಬರಿ ಎಣ್ಣೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುವ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಜೆಲ್ ರೆಡಿಯಾಗಿದೆ. ಇದನ್ನು ಅಪ್ಲೈ ಮಾಡೋದನ್ನು ನೋಡುವ. ನಾನು ಈ ಥರ ತೆಗೆದುಕೊಂಡಿದ್ದೇನೆ. ಈ ಥರ ಬಾಚಣಿಕೆಯಲ್ಲಿ ಬಾಚಿದರೆ ಕೂದಲು ಉದುರುವುದಿಲ್ಲ, ಹಾಗೆಯೇ ಸಿಕ್ಕು ಕೂಡ ಆಗುವುದಿಲ್ಲ. ಬಾಚುವಾಗ ಮೊದಲು ಕೆಳಗಿನ ತುದಿಯನ್ನು ಮೊದಲು ಬಾಚಿಕೊಂಡು ನಂತರ ಮೇಲೆ ಬಾಚಿಕೊಳ್ಳಬೇಕು. ಇದರಿಂದ ಸಿಕ್ಕು ಕೂಡ ಆಗುವುದಿಲ್ಲ, ಹಾಗೆಯೇ ಹೇರ್ ಫಾಲ್ ಕೂಡ ಆಗುವುದಿಲ್ಲ. ನಿಮಗೆಲ್ಲಿಯಾದರೂ ಮರದ ಬಾಚಣಿಕೆ ಸಿಕ್ಕಿದರೆ ಅದು ಕೂಡ ತುಂಬಾ ಒಳ್ಳೆಯದು. ಈಗ ಸಿಕ್ಕನ್ನು ತೆಗೆದುಕೊಂಡು ಆಗಿದೆ. ಕೂದಲನ್ನು ಕೂಡ ಚೆನ್ನಾಗಿ ಬಾಚಿಯಾಗಿದೆ. ಈ ಜೆಲ್ಲನ್ನು ಮೊದಲು ಸ್ಕಾಲ್ಫಿಗೆ ಹಚ್ಚಿಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಪಾರ್ಟಿಷನ್ ಮಾಡಿಕೊಂಡು ನಿಮ್ಮ ಬೆರಳಿಗೆ ಜೆಲ್ಲನ್ನು ತಾಗಿಸಿಕೊಂಡು ಸ್ಕಾಲ್ಫ್ಗೆ ಹಚ್ಚಿಕೊಳ್ಳಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹೇರ್ ವಾಶ್ ಮಾಡೋಕ್ಕೆ ನಿಮಗೆ ಸುಲಭದಲ್ಲಿ ಮನೆಯಲ್ಲೇ ತಯಾರಿಸುವಂತಹ ಶ್ಯಾಂಪುವನ್ನು ಕೂಡ ತಿಳಿಸ್ತೇನೆ. ಇದರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಸ್ಕಾಲ್ಪಿಗೆ ಹಚ್ಚಿಕೊಂಡಾದಮೇಲೆ ನೀಟಾಗಿ ಕೂದಲಿಗೆ ಕೂಡ ಹಚ್ಚಿಕೊಳ್ಳಿ. ಎಲ್ಲ ಕೂದಲಿಗೂ ತಾಗುವಂತೆ ಜೆಲ್ಲನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ. ಕೂದಲಿನ ತುದಿಯವರೆಗೆ ಎಲ್ಲ ಕೂದಲಿಗೂ ತಾಗುವಂತೆ ಜೆಲ್ಲನ್ನು ಅಪ್ಲೈ ಮಾಡಿಕೊಳ್ಳಿ. ಅರ್ಧ ಗಂಟೆ ಅಥವಾ 1 ಗಂಟೆಯ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ಹೇರನ್ನು ವಾಶ್ ಮಾಡಿಕೊಳ್ಳಿ.
ಸುಲಭದಲ್ಲಿ ಮನೆಯಲ್ಲೇ ತಯಾರಿಸುವಂತಹ ಶಾಂಪೂವನ್ನು ಕೂಡ ತಿಳಿಸ್ತೇನೆ. ಇದರಿಂದ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಾದರೆ ತಡ ಮಾಡದೆ ಶಾಂಪೂ ಮಾಡೋದನ್ನು ನೋಡುವ ಬನ್ನಿ ಫ್ರೆಂಡ್ಸ್. ಒಂದು ಪಾತ್ರೆಗೆ ಅರ್ಧ ಲೀಟರಷ್ಟು ಶುದ್ಧವಾದ ಕುಡಿಯುವ ನೀರನ್ನು ಹಾಕಿಕೊಳ್ಳಿ. 2 ಚಮಚದಷ್ಟು ನೆನೆಸಿದ ಮೆಂತೆಯನ್ನು ಕೂಡ ಹಾಕಿಕೊಳ್ಳಿ. 8ರಿಂದ 10 ದಾಸವಾಳವನ್ನು ಕೂಡ ಹಾಕಿಕೊಳ್ಳಿ. ದಾಸವಾಳ ನಿಮಗೆ ಫ್ರೆಶ್ ಆಗಿರೋದು ಸಿಗದಿದ್ದರೆ ಡ್ರೈ ಆಗಿರುವ ದಾಸವಾಳವನ್ನು ಕೂಡ ನೀವಿಲ್ಲಿ ಉಪಯೋಗಿಸಿಕೊಳ್ಬೋದು. 2 ಸೀಗೆಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. 2 ಗರಿ ಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಉಪಯೋಗಿಸಿಕೊಳ್ತಾ ಇದ್ದೇನೆ. 2 ಚಮಚ ಮೆಂತೆಯನ್ನು ನಾನು ರಾತ್ರಿಯೇ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಟೈಮ್ ಇಲ್ಲ ಅನ್ನೋರು ಅರ್ಧದಿಂದ 1 ಗಂಟೆಯ ಕಾಲ ನೆನೆಸಿಕೊಂಡ್ರೂ ಸಾಕು. 3 ಗರಿ ಕರಿಬೇವನ್ನು ಕೂಡ ಹಾಕಿಕೊಳ್ಳಿ. ಎಲೋವೆರಾ ಜೆಲ್ಲನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಎಲೋವೆರಾವನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿಕೊಂಡು ಸ್ಪೂನಿನ ಸಹಾಯದಿಂದ ಅದರಲ್ಲಿರುವ ಪಲ್ಪನ್ನು ಹಾಕಿಕೊಳ್ಳಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಒಂದು ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ಇಂಗ್ರೀಡಿಯೆಂಟನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆವಾಗಲೇ ಉಪಯೋಗಿಸಿಕೊಂಡಂತಹ ಫ್ಲ್ಯಾಕ್ಸ್ ಸೀಡ್ಸನ್ನು ವೇಸ್ಟ್ ಮಾಡ್ತಾ ಇಲ್ಲ. ಇದನ್ನು ನಾವು ಶಾಂಪೂಗೆ ಹಾಕ್ಕೊಳ್ತಾ ಇದ್ದೇವೆ. ಕೆಂಪು ದಾಸವಾಳವನ್ನು ಹಾಕಿರೋದರಿಂದ ಶಾಂಪೂವಿಗೆ ಕೆಂಪು ಕಲರ್ ಬರುತ್ತೆ. ನೀವು ಯಾವ ದಾಸವಾಳವನ್ನು ತೆಗೆದುಕೊಂಡಿದ್ದೀರಾ ಅದರ ಮೇಲೆ ಈ ಕಲರ್ ಡಿಪೆಂಡ್ ಆಗಿರುತ್ತೆ. ನೀವಿಲ್ಲಿ ಯಾವುದೇ ಕಲರ್ನ ದಾಸವಾಳವನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು. ಈ ಶಾಂಪೂವನ್ನು 11 ವರ್ಷ ಮೇಲ್ಪಟ್ಟವರು ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಬಹುದು. ನೀವಿಲ್ಲಿ ನೋಡಬಹುದು, ದಾಸವಾಳ ಕೆಂಪು ಕಲ್ಲರನ್ನು ಬಿಡ್ತಾ ಇದೆ. ಶ್ಯಾಂಪೂ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ ಚೆನ್ನಾಗಿ ಬೇಯಬೇಕು. ಅಲ್ಲಿಯವರೆಗೆ ಇದನ್ನು ಬೇಯಿಸಿಕೊಳ್ಬೇಕು. ಆವಾಗ ನಮ್ಮ ಶ್ಯಾಂಪೂ ಚೆನ್ನಾಗಾಗತ್ತೆ. ನಿಮ್ಮ ಹೇರ್ ಚೆನ್ನಾಗಿರಬೇಕು, ಹೇರ್ ಫಾಲ್ ಆಗೋದು ಕಡಿಮೆ ಆಗಬೇಕು ಅಂದರೆ ನೀವು ತೆಗೆದುಕೊಳ್ಳುವಂತಹ ಆಹಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಮನೆ ಊಟವನ್ನೇ ಮಾಡಿ. ಸೊಪ್ಪು, ತರಕಾರಿ, ಹಣ್ಣುಗಳು, ಬೇಳೆಕಾಳುಗಳನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ನಟ್ಸನ್ನು ಕೂಡ ಡೈಲಿ ಸೇವಿಸಿ. ಶೇಂಗಾ ಆಗಿರ್ಬೋದು, ಬಾದಾಮಿ, ವಾಲ್ನಟ್, ವಾಟರ್ಮೆಲನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಇದನ್ನೆಲ್ಲ ನೀವು ಸೇವಿಸಿ. ನೀರನ್ನು ಕೂಡ ಚೆನ್ನಾಗಿ ಕುಡಿಯಿರಿ. ವಾರಕ್ಕೊಮ್ಮೆ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಕೂಡ ಮಾಡಿಕೊಳ್ಳಿ. ಆಗ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನಿಮಗೀಗ ಒಂದು ಕ್ವಶನ್ ಬರ್ಬೋದು, ನಾವು ಶಾಂಪೂವನ್ನು ಎಷ್ಟು ಹಾಕ್ಕೊಳ್ಬೇಕು ಅಂತ. ಅದು ನಿಮ್ಮ ಕೂದಲ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಂತ್ ಆಗಿರುವ ಕೂದಲಾದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಉಪಯೋಗಿಸುವವರಾದರೆ ಕೂಡ ಸ್ವಲ್ಪ ಜಾಸ್ತಿ ಶಾಂಪೂ ಬೇಕಾಗತ್ತೆ. ಜಾಸ್ತಿ ಶಾಂಪೂ ಉಪಯೋಗಿಸಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟನ್ನು ನಾವು ಉಪಯೋಗಿಸಿಕೊಂಡು ಮಾಡಿದ್ದೇವೆ. ಎಷ್ಟು ಬೇಕಷ್ಟನ್ನು ಉಪಯೋಗಿಸಿಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕಣ್ಣಿಗೆ ಹೋಗದ ರೀತಿಯಲ್ಲಿ ನೋಡಿಕೊಳ್ಳಿ. ಕಣ್ಣಿಗೆ ಹೋದರೆ ಸ್ವಲ್ಪ ಉರಿಯತ್ತೆ. ಸಾಬೂನನ್ನು ಯೂಸ್ ಮಾಡುವಾಗ ನಾವು ಹೇಗೆ ಕಣ್ಣನ್ನು ಮುಚ್ಚಿಕೊಳ್ತೇವೆಯೋ ಹಾಗೆಯೇ ಶಾಂಪೂವನ್ನು ಯೂಸ್ ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡ್ರೆ ಆಯಿತು, ಏನೂ ಪ್ರಾಬ್ಲಮ್ ಆಗಲ್ಲ. ಇವತ್ತು ಪ್ರಿಪೇರ್ ಮಾಡಿರುವಂತಹ ಶಾಂಪೂ ಒಬ್ಬರಿಗೆ ಲೆಂತ್ ಆಗಿರುವಂತಹ ಕೂದಲಿಗೆ ಸಾಕಾಗತ್ತೆ. ಇದನ್ನು ನೀವು ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಕೂಡ ಉಪಯೋಗಿಸಿಕೊಳ್ಳಬಹುದು. ಉಪಯೋಗಿಸುವಾಗ ತಣ್ಣಗಿನ ಶಾಂಪೂವನ್ನು ಉಪಯೋಗಿಸುವುದು ಬೇಡ. ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಉಪಯೋಗಿಸಿಕೊಳ್ಳಿ. ತುಂಬ ಬಿಸಿ ಬಿಸಿಯಾಗಿ ಕೂಡ ಹಚ್ಚಿಕೊಳ್ಳುವುದು ಬೇಡ. ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಹಚ್ಚಿಕೊಳ್ಳುವುದು ಉತ್ತಮ. ಫ್ರೆಶ್ ಆಗಿ ಶಾಂಪೂವನ್ನು ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡ್ರೆ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ.
ನಾವು ಹಾಕಿರುವ ಇಂಗ್ರೀಡಿಯೆಂಟ್ ಎಲ್ಲವೂ ಚೆನ್ನಾಗಿ ಬೆಂದಿದೆ. 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಂಡಿದ್ದೇವೆ. ನಮ್ಮ ಶ್ಯಾಂಪು ಈಗ ರೆಡಿಯಾಗಿದೆ. ಇದಕ್ಕೆ ನಾವು ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟನ್ನು ಹಾಕುವಂತಹ ಟೈಮ್ ಈಗ ಬಂದಿದೆ. ಈ ಇಂಗ್ರೀಡಿಯೆಂಟನ್ನು ನಮ್ಮ ಶ್ಯಾಂಪುವಿನ ರಾಜ ಅಂತ ಹೇಳಿದರೆ ಕೂಡ ತಪ್ಪಾಗುವುದಿಲ್ಲ. ಈಗ ಶ್ಯಾಂಪು ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಸ್ಟ್ರೈನರಿನ ಸಹಾಯದಿಂದ ಇದನ್ನು ಫಿಲ್ಟರ್ ಮಾಡಿಕೊಳ್ಳುವ. ಇದಕ್ಕೆ ನಾವೀಗ ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟನ್ನು ಹಾಕಿಕೊಳ್ಳುವಂತಹ ಟೈಮ್ ಈಗ ಬಂದಿದೆ. ಅದುವೇ ರೀಟಾ ಅಥವಾ ಸೋಪ್ ನಟ್, ನೊರೆಕಾಯಿ ಅಂತ ಕೂಡ ಹೇಳ್ತಾರೆ. ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಪೂಜಾ ಸಾಮಗ್ರಿ ಸಿಗುವಂತಹ ಅಂಗಡಿಯಲ್ಲಿ ರೀಟಾ ಸುಲಭವಾಗಿ ದೊರೆಯುತ್ತದೆ. ಆನ್ಲೈನಲ್ಲಿ ಕೂಡ ಇದು ನಿಮಗೆ ಸುಲಭವಾಗಿ ದೊರೆಯುತ್ತದೆ. ಒಂದು ಕಾಟನ್ ಬಟ್ಟೆಯಲ್ಲಿ ರೀಟವನ್ನು ಇಟ್ಟು ಈ ಥರ ಸುತ್ತಿಕೊಂಡು ಮೇಲೆ ಒಂದು ದಾರವನ್ನು ಸಹ ಕಟ್ಟಿಕೊಳ್ಳಿ. 5 ನಿಮಿಷಗಳ ಕಾಲ ನೆನೆಸಿಡಿ. 5 ನಿಮಿಷದ ನಂತರ ಬಟ್ಟೆಯನ್ನು ಹಿಂಡಿಕೊಳ್ಳಿ. ನಿಮಗೆ ಶ್ಯಾಂಪುವಿಗೆ ಬೇಕಾದಂತಹ ನೊರೆಯು ಬರುತ್ತದೆ. ಇದೇ ಥರ 2-3 ಸಲ ಮಾಡಿಕೊಳ್ಳಿ. ನಮ್ಮ ಹೋಮ್ ಮೇಡ್ ಶ್ಯಾಂಪು ಈಗ ರೆಡಿಯಾಗಿದೆ. ಎಷ್ಟೊಂದು ನೊರೆ ಬಂದಿದೆ ನೋಡಿ. ನೀವು ಇದನ್ನೊಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೆಲ್ ಹಾಕಿ ನಾವೀಗ 1 ಅವರ್ ಆಗಿದೆ. ಇದೇ ಶ್ಯಾಂಪುವಿನಲ್ಲಿ ಹೇರ್ ವಾಶ್ ಮಾಡಿ ಕೂಡ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಆಫ್ಟರ್ ವಾಶ್ ಹೇರ್ ಎಷ್ಟೊಂದು ಸಿಲ್ಕಿ ಶೈನಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಶ್ಯಾಂಪು ಹಾಗೂ ಜೆಲ್ ಎರಡನ್ನೂ ಯೂಸ್ ಮಾಡಿ ನಿಮಗೂ ಇದೇ ಥರ ರಿಸಲ್ಟ್ ಬರಬೇಕು ಅಂದರೆ ನೀವು ಕನ್ಸ್ಯೂಮ್ ಮಾಡುವಂತಹ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ 100% ರಿಸಲ್ಟನ್ನು ಪಡೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.